ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಸ್ವೀಟ್ ಮಾಡುವ, ಮಾಲ್ಪುರಿ. ಮಂಗಳೂರು ಸ್ಟೈಲಲ್ಲಿ ಮಾಲ್ಪುರಿಯನ್ನು ತಯಾರು ಮಾಡುವ. ಇದು ಯಾವ ಥರ, ಏನು ಅದರ ರೆಸಿಪಿ ಹೇಗೆ ಅಂತ ನೋಡುವ. ತುಂಬ ಸಿಂಪಲ್ ಆಗಿರುತ್ತೆ, ಉತ್ತಮ ಟೇಸ್ಟು. ಸೈಡಲ್ಲೆಲ್ಲ ಸ್ವಲ್ಪ ಕ್ರಿಸ್ಪಿ ಮತ್ತು ನಡುವಲ್ಲಿ ಸಾಫ್ಟಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಇದು ಸ್ವೀಟ್ ಐಟಮ್ಮು, ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡೋದು ಏನು ಅಂತ ನೋಡುವ ನಾವು. ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅಳತೆ ಪಾತ್ರೆ, ಇದೊಂದು 1/4 kg ಬರುವಷ್ಟೊಂದು ಕಪ್ ತಗೊಂಡಿದ್ದೀನಿ. ಸೊ ಕಪ್ಪು ಯಾವುದೇ ಆಗಿರಲಿ, ಅದರ ಅಳತೆ ಮಾತ್ರ ಈ ಸೈಜ್ ಕರೆಕ್ಟಾಗಿ ತಗೋಬೇಕು. ಈಗ ಒಂದು ಕಪ್ಪು, ಈ ಒಂದು ಕಪ್ಪಲ್ಲಿ ಫುಲ್ 1 ಕಪ್ಪು ಸಕ್ಕರೆ, ಈ 1 ಕಪ್ಪು ಸಕ್ಕರೆ ಫುಲ್ ತಗೊಂಡಿದ್ದೀನಿ ನೋಡಿ. 1 ಕಪ್ಪು ಸಕ್ಕರೆಗೆ 3/4 ಕಪ್ಪಷ್ಟು ನೀರು. ಇದು ಅಳತೆ ಮಾತ್ರ ಕರೆಕ್ಟಾಗಿರ್ಬೇಕು, ಇಲ್ಲಾಂದರೆ ಇದು ಐಟಮು ಸರಿಯಾಗಿ ಬರಲ್ಲ. ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಕರೆಕ್ಟಾಗಿ 1 ಕಪ್ಪು ಸಕ್ಕರೆಗೆ 3/4 ಕಪ್ಪು ನೀರು. ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಯೆಲ್ಲೋ ಕಲರು, ಸ್ವಲ್ಪ ಎಲ್ಲೋ ಇರುತ್ತೆ ಇದು ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಏನು ಅರಿಶಿನೂ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾವು ಪಾಕ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೊಂದು ಸ್ವಲ್ಪ ನಾವು ಏಲಕ್ಕಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಇದನ್ನು ಬಿಸಿ ಇದನ್ನು ಪಾಕ ಮಾಡಬೇಕು. ನೀಟಾಗಿ ಸಕ್ಕರೆ ಪಾಕ ಮಾಡಿ ರೆಡಿ ಮಾಡಬೇಕು ಅಷ್ಟೇ. ಈಗ ಪಾಕ ಆಲ್ಮೋಸ್ಟ್ ರೆಡಿಯಾಗಿದೆ. ಸಕ್ಕರೆ ಎಲ್ಲ ಮೆಲ್ಟಾಗಿ ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ಇಲ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಒಂದು ಚಿಟಿಕೆ, ಒಂದು ಸ್ವಲ್ಪ, ಜಾಸ್ತಿ ಏನು ಹಾಕಕ್ಕೆ ಹೋಗ್ಬಾರ್ದು, ಒಂದು ಸ್ವಲ್ಪ. ಇಲ್ಲಿ ಇನ್ನೊಂದು ಬೌಲಲ್ಲಿ 1 ಕಪ್ಪು ಮೈದಾ ತಗೊಂಡಿದ್ದೀನಿ. ಕರೆಕ್ಟಾಗಿ 1 ಕಪ್ಪು ಮೈದಾ. ಆ 1 ಕಪ್ಪು ಮೈದಾನ ನಾವಿನ್ನು ಕಲಿಸ್ಬೇಕು, ಚೆನ್ನಾಗಿ ಬ್ಯಾಟರ್ ಥರ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸೇಮ್ ಏನು ನಾವು ಸಕ್ಕರೆ ಪಾಕ ಮಾಡಿ ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನು ಸೊ ಸ್ವಲ್ಪ ಈ ಪಾಕವನ್ನು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಒಮ್ಮೆಗೆ ಹಾಕಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಒಳ್ಳೆ ಪೇಸ್ಟ್ ಚೆನ್ನಾಗಿ ಆಗುತ್ತೆ. ಇದು ಅಳತೆ ಬಂದು ಕರೆಕ್ಟಾಗಿರುತ್ತೆ. ಆ ಕಡೆ ಜಾಸ್ತಿನೂ ಆಗೋಲ್ಲ, ಈ ಕಡೆ ಕಮ್ಮಿನೂ ಆಗೋಲ್ಲ. ಅದೇ ಥರ ಇದು ಫುಲ್ ಉಪಯೋಗಿಸ್ಬೇಕಾಗುತ್ತೆ. ಸೊ ನಿಧಾನಕ್ಕೆ ಈ ಥರ ಕೆಲಸವನ್ನು ನೋಡಿ, ಫುಲ್ಲಾಗಿ ಹಾಕಿದ್ದೀನಿ. ನಿಮ್ಮ ಬ್ಯಾಟ್ರಿ ಕರೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋದು, ಎಲ್ಲೋ ಗಂಟು ಇರಬಾರ್ದು.
ನೋಡಿ ಸೆಟ್ಟಾಗಿದೆ ಈಗ ನೋಡಿ. ಇದು ಕರೆಕ್ಟ್ ಒಂದು ರೀತಿ. ಈ ಕನ್ಸಿಸ್ಟೆನ್ಸಿ ಎಲ್ಲ ಸಖತ್ತಾಗಿ ಬಂದಿದೆ ನೋಡಿ. ಇನ್ನಿದನ್ನು ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧದಿಂದ 3/4 ಗಂಟೆ ಇಟ್ಟರೆ ಒಳ್ಳೆಯದು. ರೆಸ್ಟಿಗೆ ಇಡಬೇಕು. ಆಮೇಲೆ ನಾವು ಇದನ್ನು ಮಾಲ್ಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಮಿಕ್ಸ್ ಮಾಡಿದ ಕೂಡಲೇ ಮಾಡಬಾರ್ದು, ಸ್ವಲ್ಪ ರೆಸ್ಟಿಗೆ ಇಡಬೇಕು. ಇನ್ನೀಗ ತವ ತಗೊಂಡಿದ್ದೀನಿ ಫ್ಲ್ಯಾಟ್ ಆಗಿರುವಂಥದ್ದು. ಸೊ ಅದಕ್ಕೆ ಆಯಿಲ್ ಆ್ಯಡ್ ಮಾಡಬೇಕು. ಓಕೆ, ನೀವು ಆಯಿಲ್ ಚೆನ್ನಾಗಿ ಬಿಸಿಯಾಗಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ಒಂದು ಸೌಟು ಬ್ಯಾಟರನ್ನು ತಗೋಬೇಕು. ನೋಡಿ, ಅದನ್ನು ಈ ಥರ ಎಣ್ಣೆಗೆ ಬಿಡಬೇಕು. ನಾವೇನು ರೌಂಡ್ ಮಾಡೋಂಗೇನಿಲ್ಲ, ಸುಮ್ಮನೆ ಹೀಗೆ ಒಯ್ತಾ ಬರಬೇಕು. ಅದೇ ನೀಟಾಗಿ ಈ ಥರ ಬರುತ್ತೆ ರೌಂಡಾಗಿ. ಇನ್ನು ಸ್ವಲ್ಪ ಹೊತ್ತು ಇದು ಹಾಗೆ ಬಿಡಬೇಕು. ಸಿಮ್ಮಲ್ಲಿ ಇಟ್ಟಿರಬೇಕು. ಬೆಂಕಿ ಜಾಸ್ತಿ ಕೊಡಬಾರ್ದು, ಉರಿ ಜಾಸ್ತಿ ಇರಬಾರ್ದು. ಸೊ ಇದು ಸೈಡಲ್ಲಿ ನೋಡಿ ಈ ಥರ ಆರೆಂಜ್ ಕಲರ್ ಆಗುತ್ತಲ್ಲ, ಆವಾಗ ಇದನ್ನು ಟರ್ನ್ ಮಾಡಬೇಕು. ಒಳ್ಳೆ ಸಾಫ್ಟಾಗಿರುತ್ತೆ ನೋಡಿ, ನಿಮಗೆ ಮುಟ್ಟಿದಾಗಲೇ ಗೊತ್ತಾಗ್ತಾ ಇದೆ. ಸೊ ಇದು ಸೈಡಲ್ಲಿ ಆರೆಂಜಿಶ್ ಸ್ಟಾರ್ಟ್ ಆದಾಗ ನಾವು ಇದನ್ನು ಉಲ್ಟ ಮಾಡಿ ಮತ್ತೆ ಆ ಸೈಡನ್ನು ಕೂಡ ಬೇಯಿಸಬೇಕು. ಸೊ ಈಗ ಬೆಂದಾದಮೇಲೆ ಒಂದು 2 ಸೌಟು ತಗೋಬೇಕು. ಇದನ್ನು ಏನು ಮಾಡ್ಬೇಕಂದ್ರೆ, ಒಂದು ಸೌಟಿಗೆ ಈ ಥರ ಇಟ್ಕೊಂಬಿಟ್ಟು ಇನ್ನೊಂದು ಸೌಟಲ್ಲಿ ಇದನ್ನು ಪ್ರೆಸ್ ಮಾಡಬೇಕು. ಸೆಂಟರ್ ಪ್ರೆಸ್ ಮಾಡಬೇಕು. ಅದರಲ್ಲಿರುವಂಥ ಪಾಕ ಎಲ್ಲ ಬಿಡಬೇಕು. ಎಣ್ಣೆ ಎಲ್ಲ ಬಿಡೋದಕ್ಕೋಸ್ಕರ ಈ ಥರ ಸೆಂಟ್ರಲ್ಲಿ ಪ್ರೆಸ್ ಮಾಡಬೇಕು. ಆಮೇಲೆ ತೆಗಿಬೇಕು, ಒಂದು ತಟ್ಟೆಗೆ ತೆಗಿಬೇಕು. ಇದೇ ಥರ ಎಲ್ಲವನ್ನು ಈ ಥರ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ. ಅಂದರೆ ನಡುವೆ ಎಣ್ಣೆ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಆ ಒಂದು ಏನಂದರೆ ಸಾಫ್ಟಾಗಿ ಇರಲ್ಲ. ಸೊ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿ ತೆಗಿಬೇಕು. 2 ಸೌಟು ಇಟ್ಕೊಂಡು ತೆಗಿಬೇಕು. ಇದೇ ಥರ ಉಳಿದಿರೋ ಬ್ಯಾಟರ್ಸನ್ನು ನಾವು ರೆಡಿ ಮಾಡುವ ಮಾಲ್ಪುರಿ ತಯಾರು ಮಾಡಬೇಕು ನೋಡಿ. ಈ ಥರ ಸಿಂಪಲ್ಲಾಗಿ ಆಯಿಲ್ಗೆ ಬಿಡ್ತಾ ಬರಬೇಕು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದಕ್ಕೆ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಸೊ ರೆಗ್ಯುಲರಾಗಿ ಯಾವಾಗಲೂ ತಿನ್ನಲ್ಲ, ಯಾವತ್ತಾದ್ರೂ ತಾನೇ ತಿನ್ನೋದು, ಏನಾಗಲ್ಲ. ಸೊ ಇದು ಮಂಗಳೂರು ಸ್ಟೈಲಲ್ಲಿ ಮಾಲ್ಪುರಿ ಅಂತ ಒಂದು ಡಿಶ್ ಏನು ತಯಾರು ಮಾಡ್ತಾರೆ ಸ್ವೀಟು, ಅದು ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿ. ಸೊ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಈ ಥರ ಸ್ವಲ್ಪ ಆಯಿಲ್ನ ಇನ್ ಕೇಸ್ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಹೀಗೆ ಮಾಡ್ತಾ ಆಯಿಲ್ ಸ್ವಲ್ಪ ಜಾಸ್ತಿ ಹೋಗಿಬಿಡುತ್ತೆ. ಸೊ ಆವಾಗ ಇದರ ಮೇಲ್ಗಡೆ ಈ ಥರ ಆಯಿಲ್ ಹಾಕ್ತಾ ಬರಬೇಕು. ನೋಡಿ, ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಆಗಿದೆ. ತುಂಬ ಉತ್ತಮವಾಗಿ ಟೇಸ್ಟ್ ಆಗುತ್ತೆ ಇದು. ಸೊ ಗೆಳೆಯರೇ ಹೇಳಿದಾಗೆ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್.